ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 3 ದಿನಗಳ ಹಿಂದೆ ಮೈಸೂರಿನಲ್ಲಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. ರಾಜ್ಯ ಸರ್ಕಾರ ಜಾತಿಗಣತಿ ನಡೀತಾ ಇದೆ, ಜಾತಿಗಣತಿ ಅಂತ ಅನ್ನಬಾರದು, ಅದಕ್ಕೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಹಿಂದೊಂದು ಸಲ ಸಿದ್ದರಾಮಯ್ಯನವರು ಫಸ್ಟ್ ಟರ್ಮ್ನಲ್ಲಿ ಮಾಡಿಸಿದ್ರು. ಅದರ ಶಿಫಾರಸ್ಸುಗಳನ್ನು ಕಾಂತರಾಜು ಆಯೋಗ ಮಾಡಿದ್ದದು, ಅದರ ಶಿಫಾರಸ್ಸುಗಳನ್ನು ಇನ್ನೇನು ಜಾರಿಗೊಳಿಸಬೇಕು ಅಂದಾಗ ಹೈಕಮಾಂಡ್ನವ್ರು ಕರೆದು ಅದು ಚೆನ್ನಾಗಿಲ್ಲ, ಅದು ಸರಿ ಇಲ್ಲ, ಇನ್ನೊಂದು ಸಲ ಮಾಡಿಸಿ ಅಂತ ಹೇಳಿದ್ದು. ಈಗ ಮತ್ತೆ ಮಾಡೋದಕ್ಕೆ ತಯಾರಿ ನಡೀತಾ ಇದೆ. ಅದರಲ್ಲಿ ಈ ಒಂದಷ್ಟು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದವ್ರದ್ದು ಜಾತಿ ಕಾಲಮ್ ಇತ್ತು. ಅವರೆಲ್ಲ ತಮ್ಮ ಮೂಲ ಜಾತಿ ಹೆಸರಲ್ಲೂ ಇದ್ದರು, ಕ್ರಿಶ್ಚಿಯನ್ ಅನ್ನೋ ಹೆಸರನ್ನಲ್ಲೂ ಇದ್ದರು. ಒಂದು ಬೋಲ್ಡ್ ನಿರ್ಧಾರ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ, ಮೆಚ್ಚಬೇಕು ಆ ವಿಷಯದಲ್ಲಿ. ಏನಂತ, ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ವೀರಶೈವ ಕ್ರಿಶ್ಚಿಯನ್, ವಿಶ್ವಕರ್ಮ ಕ್ರಿಶ್ಚಿಯನ್, ಹಿಂಗಿದ್ವು ಪಟ್ಟಿ, ಜಾತಿ ಪಟ್ಟಿಗಳು. ಒಂದು 35-40 ಜಾತಿಗಳಿದ್ವು ಅದರಲ್ಲಿ. ಅಂದರೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂದರೆ ಒಕ್ಕಲಿಗರಾಗಿದ್ದವರು ಕ್ರಿಶ್ಚಿಯನ್ನಿಗೆ ಕನ್ವರ್ಟ್ ಆಗಿದ್ದಾರೆ. ಹಂಗಿರಂಗಿಲ್ಲ, ಒಂದೋ ನೀವು ಒಕ್ಕಲಿಗರು ಅಂತಾರು ಹೇಳಬೇಕು, ಕ್ರಿಶ್ಚಿಯನ್ ಅಂತಾರು ಹೇಳಬೇಕು ಅನ್ನುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಅದು ಮೆಚ್ಚಬೇಕಾದದ್ದು. ಅಂದರೆ ಯಾರಾದರೂ ಹಿಂದೂ ಧರ್ಮದಲ್ಲಿನ ಜಾತಿ ಭೇದ, ವರ್ಣ ವ್ಯವಸ್ಥೆ ಇದರಿಂದ ರೋಸಿ ಹೋಗಿ ನನಗಿದು ಬೇಡವೇ ಬೇಡ, ಇದು ಯಾವುದೂ ಇಲ್ಲದೇ ಇರುವಂಥ ಇನ್ನೊಂದು ಪಂಥವನ್ನು, ಇನ್ನೊಂದು ಮತವನ್ನು ನಾನು ಆರಿಸಿಕೊಳ್ತೀನಿ ಅಂತ ಯಾರು ಕ್ರಿಶ್ಚಿಯಾನಿಟಿಗೆ ಹೋಗಿದ್ದರೆ ಫೈನ್, ಅವರು ಹಿಂದೂ ಧರ್ಮದ ಈ ಭೇದ ಭಾವದಿಂದ ತಪ್ಪಿಸಿಕೊಂಡು ಹೊರಗೆ ಹೋದರು ಅಂತ. ಆವಾಗ ಭೇದ ಭಾವ ಅನುಭವಿಸ್ತಾ ಇರುವವರಿಗೆ ಕೊಡುವ ಸವಲತ್ತುಗಳನ್ನು ಅವರು ಬಿಡಬೇಕಾಗತ್ತೆ. ಈ ಲಾಜಿಕ್ಕು ಇದೊಂದು ವಾದ ಆಗ್ತಾನೇ ಇದೆ. ಅದಕ್ಕೊಂದು ಸ್ಪಷ್ಟ ನಿರ್ಧಾರ ಅನ್ನೋದಾಗಿರಲಿಲ್ಲ. ಐ ಅಪ್ರಿಷಿಯೇಟ್, ರಾಜ್ಯ ಸರ್ಕಾರ ಈಗ ನಿರ್ಧಾರಕ್ಕೆ ಬಂದಿದೆ. ಕನ್ವರ್ಷನ್ ಅಂತ ಆದರೆ, ಕನ್ವರ್ಟ್ ಆದರೆ ನೀವು ಯಾವ ಧರ್ಮಕ್ಕೆ ಕನ್ವರ್ಟ್ ಆಗಿದ್ರೋ ಆ ಧರ್ಮ ಒಂದೇ. ನೀವು ಕ್ರಿಶ್ಚಿಯನ್ ಆಗಿದ್ದರೆ ಬರೀ ಕ್ರಿಶ್ಚಿಯನ್, ಅಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ವಿಶ್ವಕರ್ಮ ಕ್ರಿಶ್ಚಿಯನ್ ಹಾಗೆಲ್ಲ ಆಗಂಗಿಲ್ಲ ಅಂತ. ಆವಾಗ ಈ ಕನ್ವರ್ಷನ್ನಿನ ಚರ್ಚೆ ಶುರುವಾಯಿತು. ಮತಾಂತರ ಯಾಕಾಗುತ್ತೆ ಅಂತ. ಸಿದ್ದರಾಮಯ್ಯನವರು ಅಂದರು ಹಿಂದೂಗಳಲ್ಲಿ ಸಮಾನತೆ ಇದ್ದಿದ್ರೆ ಯಾಕೆ ಮತಾಂತರ ಆಗ್ತಾರೆ ಅಂತ. ಅದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ರಿಯಾಕ್ಷನ್ಗಳು ಬರ್ತಾ ಇದ್ದಾವೆ. ಫಸ್ಟ್ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ. ಯಾರು ಕನ್ವರ್ಟ್ ಆಗಿದಾರೆ ಆ ಜಾತಿ ರೀ. ಈಗ ನಾನು ಹಿಂದೂ ಇಂದ ಮುಸಲ್ಮಾನ್ಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ, ನಾನು ಆಗಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾನಿಟಿ ಉದಾಹರಣೆಗೆ ಹೇಳ್ತಾ ಇರೋದು. ಹಾಗಾದ್ರೆ ನಾನು ಇನ್ ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ, ಕ್ರಿಶ್ಚಿಯನ್ ಅಲ್ವಾ? ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗ್ಬಿಡ್ತಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಈಕ್ವಲ್ ಆಪರ್ಚುನಿಟೀಸ್ ಇದ್ರೆ, ಸಮಾನತೆ ಇದ್ರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು? ನಾವು ಹುಟ್ಟಾಕಿದ್ವಾ? ನಾನು ಎಲ್ಲೇ ಇರ್ಲಪ್ಪ, ಮುಸಲ್ಮಾನ್ ಧರ್ಮದಲ್ಲರೂ ಇರಲಿ, ಕ್ರಿಶ್ಚಿಯನ್ ಧರ್ಮದಲ್ಲರೂ ಇರಲಿ, ಇಲ್ಲಿದ್ರೆ ಈಗ ನಾವು ಯಾರು ಕೂಡ ಅಥವಾ ಬಿಜೆಪಿಯವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ ಅಲ್ವಾ? ಕನ್ವರ್ಷನ್ ಆಗಿದ್ದಾರೆ, ಇಟ್ ಈಸ್ ದೇರ್ ರೈಟ್ ಅಲ್ವಾ? ಕನ್ವರ್ಷನ್ ಆಗೋದು ಅವರು ಯಾರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.